ಆತ್ಮೀಯ ಸ್ವಾಗತ ಸುಸ್ವಾಗತ. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರುವ ಧಾರವಾಡ ಪ್ರೀತಿ, ಹಾರೈಕೆ, ಭರವಸೆ ಇಂದು ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯ ಆಗಿದೆ. ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಕಟ್ಟೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸವಿವರವಾದ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಆದ www.dharwadkatte.in ಗೆ ತಾವು ಭೇಟಿ ನೀಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇವತ್ತು ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹೆನ್ರಿ ಫೀಲ್ಡಿಂಗ್ ನ ಜೋಸೆಫ್ ಆಂಡ್ರೂಸ್ ಕುರಿತು ಮಾತನಾಡಲು ಇವತ್ತು ನಮ್ಮೊಟ್ಟಿಗೆ ಇರುವ ನಮ್ಮ ನಾಡಿನ ವಿದ್ವಾಂಸರು, ಸಂಪನ್ಮೂಲ ಉಪನ್ಯಾಸಕರು, ಸಂಶೋಧಕರು, ಲೇಖಕರು ಆಗಿರುವ ಡಾಕ್ಟರ್ ಅರುಣ್ ಕುಮಾರ್ ಎಜಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಗವಿಸಿದ್ದೇಶ್ವರ ಪದವಿ ಕಾಲೇಜು ಕೊಪ್ಪಳ ಅವರನ್ನು ನಮ್ಮ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗಾದರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ, ಸಾಹಿತ್ಯಾಸಕ್ತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ರೂಪುರೇಷೆ: ಮೊದಲಿಗೆ ಉಪನ್ಯಾಸಕರು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಅದಾದ ನಂತರ 10 ನಿಮಿಷ ಅಧ್ಯಕ್ಷರ ಪೂರಕ ನುಡಿಗಳು, ಕೊನೆಯಲ್ಲಿ ಚರ್ಚೆಗೆ ಅವಕಾಶವಿರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಲು ಉಪನ್ಯಾಸಕರಲ್ಲಿ ಸವಿನಯದ ವಿನಂತಿ. ಈಗ ಉಪನ್ಯಾಸಕರ ನುಡಿಗಳು. ಸರ್ ಪ್ಲೀಸ್. ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಸಾಹಿತ್ಯಿಕ ಮನಸ್ಸುಗಳಿಗೆ, ಓದುಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರತಕ್ಕಂಥ ಹಲವಾರು ವಿದ್ವಾಂಸರಿಗೆ ಶುಭ ಸಂಜೆಯ ನುಡಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮಾತುಗಳನ್ನು ಪ್ರಾರಂಭಿಸುವ ಮುಂಚೆ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ನಾನು ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಕಳೆದ 1 ದಶಕದ ನಂತರದಲ್ಲಿ ಗುರುಗಳೊಟ್ಟಿಗೆ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ಧಾರವಾಡ ಕಟ್ಟೆ ಧಾರವಾಡಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಮತ್ತೆ ಮುಂದುವರೆದು ಈ ಒಂದು ಧಾರವಾಡ ಕಟ್ಟೆಯನ್ನ ಕಟ್ಟುತ್ತಿರುವಂತಹ ಎಲ್ಲ ಕೈಗಳಿಗೆ ಶಕ್ತಿಯನ್ನ ನೀಡುವಂತೆ ಈ ಸಾಹಿತ್ಯದ ಚಿಲುಮೆಗಳು ಅವರನ್ನ ಬಲಪಡಿಸಲಿ ಅಂತ ಆಶಿಸ್ತಾ, ಇಂದು ಈ ಉಪನ್ಯಾಸ ಮಾಲಿಕೆಯ 251ನೆಯ ಉಪನ್ಯಾಸವನ್ನ ನನಗಿಲ್ಲಿ ಕೊಟ್ಟಿದ್ದಾರೆ. ನನಗಿರ್ತಕ್ಕಂಥ ವಿಷಯ ಹೆನ್ರಿ ಫೀಲ್ಡಿಂಗ್ ನ ಜೋಸೆಫ್ ಆಂಡ್ರ್ಯೂಸ್ ಎನ್ನುವಂತ ಒಂದು ನಾವೆಲ್. ಇದು 18ನೇ ಶತಮಾನದ ಒಂದು ಬಹುದೊಡ್ಡ ಕೊಡುಗೆಗಳು ಅಂತಂದ್ರೆ ಸಾಹಿತ್ಯಿಕ ಪ್ರಕಾರಗಳಲ್ಲಿ ಕಾದಂಬರಿ ಬಹು ವಿಶಿಷ್ಟವಾಗಿ ನಿಲ್ತಕ್ಕಂಥ ಒಂದು ಸಾಹಿತ್ಯಿಕ ಪ್ರಕಾರ. ಮತ್ತೆ ಈ ಒಂದು ಸಾಹಿತ್ಯ ಪ್ರಕಾರ ಅಲ್ಲಿ ಮೇಳೈಸಲಿಕ್ಕೆ ಹಲವಾರು ಹಿನ್ನೆಲೆಯ ಕಾರಣಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಎಲಿಜಬೆಥನ್ ಸಮಯದ ನಂತರದಲ್ಲಿ ನಾವು ನೋಡ್ಕೊಂಡಾಗ ಅಲ್ಲಿ ಸಾನೆಟ್ ಇತ್ತು, ಮತ್ತೆ ಲಿರಿಕಲ್ ಪೋಯಮ್ಸ್ಗಳಿತ್ತು. ಅತ್ಯಂತ ಹೇರಳವಾಗಿ ನಮಗೆ ಅಲ್ಲಿ ನಾಟಕದ ಪ್ರಭಾವಗಳು ಅತ್ಯಂತ ಹೆಚ್ಚಿಗೆ ಕಂಡು ಬರ್ತವೆ. ಮುಂದೆ ಸರಿಸುಮಾರು 100-150 ವರ್ಷಗಳವರೆಗೆ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ನಾವಲ್ಲಿ ಕಾಣ್ತಾ ಬರ್ತೇವೆ. ಮಧ್ಯದಲ್ಲಿ ಈ ಕಾದಂಬರಿಯ ಬೆಳವಣಿಗೆ ಯಾಕಾಯ್ತು ಅಂತ ಒಂದು ಸ್ವಲ್ಪ ನಾವಿಲ್ಲಿ ಅವಲೋಕಿಸೋದಾದ್ರೆ, 18ನೇ ಶತಮಾನದಲ್ಲಿ ಹಲವಾರು ವಿಭಿನ್ನ ಘಟನೆಗಳು ಒಂದೇ ಶತಮಾನದಲ್ಲಿ ಜರುಗಿ ಹೋಗ್ತವೆ. ಅಲ್ಲಿ ಅಸಮರ್ಪಕವಾಗಿರ್ತಕ್ಕಂತಹ ಮತ್ತು ಬಹಳ ದೀರ್ಘಾವಧಿಯವರೆಗೆ ರಾಜ್ಯವನ್ನ ಆಳ್ತಕ್ಕಂತಹ ಒಂದು ಕೊರತೆ ಅಲ್ಲಿ ಕಂಡು ಬರುತ್ತೆ. ಕೈಗಾರಿಕೆಯ ಒಂದು ಬೃಹದಾಕಾರದ ಯೋಜನೆಗಳು ಅಲ್ಲಿ ಕಂಡು ಬರ್ತವೆ. ಮತ್ತು ಸಾಹಿತ್ಯ ರಚನೆಯ ಮೇಲೆ ಲೈಸೆನ್ಸಿಂಗ್ ಆಕ್ಟ್ ನ ಒಂದು ಪ್ರಭಾವ ಕೂಡ ಕಂಡು ಬರುತ್ತೆ. ಈ ಮಧ್ಯದಲ್ಲಿ ನಾಟಕಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗ್ತಕ್ಕಂಥ ಒಂದು ಸಂದರ್ಭ 18ನೇ ಶತಮಾನದಲ್ಲಿ ನಾವಿಲ್ಲಿ ಕಾಣಬೇಕಾಗ್ತದೆ. ಈ ಮಧ್ಯದಲ್ಲಿ ಸಾಹಿತ್ಯ ಸೃಷ್ಟಿಯನ್ನ ಗಮನಿಸಿದ್ರೆ 18ನೇ ಶತಮಾನದಲ್ಲಿ ರಚನೆಯಾದಂತಹ ಸಾಹಿತ್ಯ ಬಹುದೊಡ್ಡ ಕೊಡುಗೆ ಇಂಗ್ಲಿಷ್ ಸಾಹಿತ್ಯಕ್ಕೆ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಸಾಹಿತ್ಯ ದರ್ಶನ ಅಂತ ಹೆಸರಿಟ್ಟಿರೋದು ಬಹಳ ಸಮಂಜಸವೇ ಸರಿ.
ಇಲ್ಲಿ ಸಾಹಿತ್ಯದ ದರ್ಶನಕ್ಕೆ ಹಲವಾರು ದಾರ್ಶನಿಕರು ಪ್ರಯತ್ನಿಸುತ್ತಿರುವ ಹಾಗೆ 18ನೇ ಶತಮಾನದಲ್ಲಿ ಸಾಹಿತ್ಯವನ್ನು ಕಟ್ಟುವಂತಹ ಹಲವಾರು ಆ, ಮುಂಚೂಣಿಯ ಬರಹಗಾರರು ತಮ್ಮ ವಿಶಿಷ್ಟವಾದಂತಹ ಜವಾಬ್ದಾರಿ ಏನೆಂಬುದನ್ನ ಅರ್ಥಕೊಂಡಿದ್ರು. ಟಿ.ಎಸ್. ಇಲಿಯಟ್ ಅವರ ಪ್ರಕಾರ ಹೇಳ್ತಕ್ಕಂತೆ ಗ್ರೇಟ್ ಟ್ರೆಡಿಷನ್ ಅಲ್ಲಿ ಒಂದಾಗಿ ಕಾಣ್ತಕ್ಕಂತಹ ಹೆನ್ರಿ ಫೀಲ್ಡಿಂಗ್ ತಮ್ಮ ಪೂರ್ವಜರ ಸಾಹಿತ್ಯದ ಬಗೆ ಹೀಗಿತ್ತು ಮತ್ತು ನೈಜ ಜೀವನದ ಚಿತ್ರಣವನ್ನ ಕಟ್ಟಿಕೊಡ್ಲಿಕ್ಕೆ ಅವರು ಮಾಡ್ಬೇಕಾದಂತ ಜವಾಬ್ದಾರಿ ಹೀಗಿತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತ ವಾಸ್ತವಿಕ ಬರಹಗಾರರಲ್ಲಿ ಹೆನ್ರಿ ಫೀಲ್ಡಿಂಗ್ ಅವರು ಕೂಡ ಒಬ್ರು. ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಈ ಕಾದಂಬರಿ ಯುಗಮ ಕೇವಲ 18ನೇ ಶತಮಾನದಲ್ಲಿ ಆಯ್ತೇನು ಅಂತ ಪ್ರಶ್ನೆ ಕೇಳಿದ್ರೆ ಬಹುಶಃ ಇಲ್ಲ. ಯಾಕಂದ್ರೆ ಈ ಮುಂಚೆಯೂ ಕೂಡ ನಮಗೆ ಇರ್ತಕ್ಕಂತಹ ಹಲವಾರು ಸಾಹಿತ್ಯಿಕ ಕೃತಿಗಳು ನಾವೆಲ್ಲಿನ ಒಂದು ರೂಪವನ್ನ ಅಥವಾ ಕಾದಂಬರಿಯ ಒಂದು ರೂಪವನ್ನ ನಮಗೆ ಕಟ್ಟಿಕೊಡುವಲ್ಲಿ ಸಹಕಾರಿ ಆಗ್ತವೆ. ಇವುಗಳನ್ನ ನಾವು ನೋಡೋದಾದ್ರೆ ಎಲಿಜಬೆಥನ್ ಕಾಲದಲ್ಲಿಯೇ ಕೂಡ ಜಾನ್ ಲಿಲಿಯ ಯುಫೀಸ್ ಈಗಾಗಲೇ ಕಾದಂಬರಿಯ ಅಥವಾ ಹೊಸ ರೀತಿಯ ಸಾಹಿತ್ಯದ ರಚನೆಗೆ ಅದು ಸಂಸ್ಥಾಪನೆಯಾಗಿದೆ. ನಂತರದಲ್ಲಿ ಯೂನಿವರ್ಸಿಟಿ ವಿಟ್ಸ್ ನಲ್ಲಿ ಬರ್ತಕ್ಕಂತಹ ನ್ಯಾಶ್ ಅವರ ಕೃತಿಯು ಕೂಡ ದ ಅನ್ಫಾರ್ಚುನೇಟ್ ಟ್ರಾವೆಲರ್ ಅದು ಕೂಡ ನಾವೆಲಿನ ಉಗಮದ ಮೊದಲ ಭಾಗಗಳಲ್ಲಿ ನಾವು ಕಾಣಬಹುದು. ನಂತರ ಬನಿಯನ್ ಅವರ ದ ಪಿಲ್ಗ್ರಿಮ್ ಪ್ರೋಗ್ರೆಸ್ ಇದೆ. ಇದನ್ನ ಕಾದಂಬರಿ ಅಂತ ಕರೆಯದಿದ್ರು ಕೂಡ ಒಂದು ದಾರ್ಶನಿಕ ರೂಪವನ್ನ, ಜೀವನದ ದಾರ್ಶನಿಕ ರೂಪವನ್ನ, ಅದರ ಏರಿಳಿತಗಳನ್ನು ಕಟ್ಟಿಕೊಡುವಂತ ಕೆಲಸವನ್ನ ಈ ಬನಿಯನ್ ಅವರ ದ ಪಿಲ್ಗ್ರಿಮ್ ಪ್ರೋಗ್ರೆಸ್ ಆಗ್ತದೆ. ಮುಂದುವರಂತೆ ನಾವಿಲ್ಲಿಗೆ ಪ್ರಮುಖವಾಗಿ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಬರಹಗಾರರ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ಡೇನಿಯಲ್ ಡೇಫೋ ಬರ್ತಾರೆ, ಮತ್ತೆ ಜೊನಾಥನ್ ಸ್ವಿಫ್ಟ್ ಅವರು ಬರ್ತಾರೆ. ಇವರು ನಂತರದಲ್ಲಿ ನಮಗೆ ಕಂಡು ಸಿಗ್ತಕ್ಕಂಥ 4 ಪ್ರಮುಖ ಸಂಸ್ಥಾಪಕರಾಗಿರ್ತಕ್ಕಂಥ ಈ ನಾವೆಲಿನ ಸಂಸ್ಥಾಪಕರಂತ ನಾವು ಕರಿತೇವೆ. ಹಾಗೆ 4 ಪಿಲ್ಲರ್ಸ್ ಆಫ್ ನಾವೆಲ್ ಅಂತ ಮತ್ತೆ 4 ವೀಲರ್ಸ್ ಆಫ್ ನಾವೆಲ್ ಅಂತ ಕೂಡ ನಾವು ಇದನ್ನ ಕರಿತೇವೆ. ಅವುಗಳಲ್ಲಿ ಮೊದಲಿಗೆ ಬರ್ತಕ್ಕಂಥವ್ರು ಸ್ಯಾಮ್ಯುಯಲ್ ರಿಚರ್ಡ್ಸನ್, ಎರಡನೇದಾಗಿ ಹೆನ್ರಿ ಫೀಲ್ಡಿಂಗ್, ಮತ್ತು ಮೂರನೇದು ಟೋಬಿಯಸ್ ಸ್ಮಾಲೆಟ್, ಮತ್ತೆ 4ನೇದಾಗಿ ಲಾರೆನ್ಸ್ ಸ್ಟರ್ನ್ ಅವರು ಇಲ್ಲಿ ಕಂಡು ಬರ್ತಾರೆ. ಸದ್ಯ ನನಗೆ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಹೆನ್ರಿ ಫೀಲ್ಡಿಂಗ್ ಅವರು ಇರೋದ್ರಿಂದ ನಾನು ನೇರವಾಗಿ ಹೆನ್ರಿ ಫೀಲ್ಡಿಂಗ್ ಅವರ ಪರಿಚಯಕ್ಕೆ ನಾನು ನನ್ನ ಮಾತುಗಳನ್ನ ಸೀಮಿತಗೊಳಿಸ್ತೇನೆ. ಹೆನ್ರಿ ಫೀಲ್ಡಿಂಗ್ ಅಂದಾಕ್ಷಣ ಇವರು 1707ರಿಂದ 1754ರವರೆಗಿನ 47 ವರ್ಷಗಳ ಜೀವನವನ್ನ ಸಾಗಿಸಿರ್ತಕ್ಕಂಥ ಇಂಗ್ಲಿಷ್ ಕಾದಂಬರಿಕಾರ, ನಾಟಕಕಾರ, ಹಾಗೆ ತಮ್ಮ ವೃತ್ತಿಯಲ್ಲಿ ನ್ಯಾಯಾಧೀಶರು ಕೂಡ ಆಗಿದ್ದಂಥವರು. ಆಧುನಿಕ ಇಂಗ್ಲಿಷ್ ಕಾದಂಬರಿಯ ಸಂಸ್ಥಾಪಕರ ಸ್ಥಾನದಲ್ಲಿ ಬಹು ವಿರಳವಾಗಿರ್ತಕ್ಕಂತಹ ನೈಜತೆಯ ಅಂದ್ರೆ ರಿಯಲಿಸ್ಟಿಕ್ ಅಂತ ನಾವೇನು ಕರಿತೀವಿ ಅಥವಾ ಯಥಾರ್ಥವಾದಂತಹ ಸಾಹಿತ್ಯ ಅಂತ ಏನ್ ಕರಿತೀವಿ ಅದನ್ನ ಹಾಸ್ಯದೊಂದಿಗೆ ವ್ಯಂಗ್ಯ ರೂಪದಲ್ಲಿ ಸಮಾಜದ ಸುಧಾರಣೆಗಾಗಿ ಬಳಸುವಂತಹ ಒಂದು ಸಾಹಿತ್ಯ ಕೃತಿಯ ಕೃಷಿಯನ್ನ ಇಲ್ಲಿ ಹೆನ್ರಿ ಫೀಲ್ಡಿಂಗ್ ಅವರು ಮಾಡ್ತಾರೆ. ಹೀಗಾಗಿ ಇವರ ಪ್ರಾರಂಭಿಕ ಜೀವನವನ್ನು ಒಂಚೂರು ಗಮನಿಸೋದಾದ್ರೆ 1707ರಲ್ಲಿ ಇವರು ಇಂಗ್ಲೆಂಡಿನ ಶಾರ್ಪಮ್ ಪಾರ್ಕ್ ಸೋಮರ್ಸೆಟ್ ಅಲ್ಲಿ ತಮ್ಮ ಜನನವನ್ನ ಪಡಿತಾರೆ. ಇವರ ತಂದೆ ಎಡ್ಮಂಡ್ ಫೀಲ್ಡಿಂಗ್ ಅವರು ಸೇನೆಯಲ್ಲಿ ಜನರಲ್ ಆಗಿರ್ತಾರೆ. ಮತ್ತೆ ತಾಯಿ ಸಾರಾ ಗೋಲ್ಡ್ ಇವರು ಕೂಡ ಶ್ರೀಮಂತ ಕುಟುಂಬದವರಾಗಿರ್ತಾರೆ. ಇವರ ಕಸಿನ್ ಸಾರಾ ಫೀಲ್ಡಿಂಗ್ ಅವರು ಕೂಡ ಈ ಮಕ್ಕಳ ಸಾಹಿತ್ಯದಲ್ಲಿ ಬಹು ಹೆಸರುವಾಸಿಯಾಗಿರ್ತಕ್ಕಂತಹ ಮುಂಚೂಣಿಯ ಬರಹಗಾರರಲ್ಲಿ ಅವರು ಒಬ್ಬರು ಇರ್ತಾರೆ. ನಂತರದಲ್ಲಿ ಇವರು ತಮ್ಮ ಶೈಕ್ಷಣಿಕ ವ್ಯವಸ್ಥೆಗಾಗಿ ಅಥವಾ ಶೈಕ್ಷಣಿಕ ಮುಂಚೂಣಿಗಾಗಿ ಇವರು ಈಟನ್ ಕಾಲೇಜ್ನಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ. ಅಲ್ಲಿಂದ ಇವರ ಸಾಹಿತ್ಯ ಕೃಷಿಯು ಕೂಡ ಆರಂಭ ಆಗುತ್ತೆ. ಅಲ್ಲಿ ಅತ್ಯಂತ ಹೆಚ್ಚಿಗೆ ಇವರು ಮೊರೆ ಹೋಗಿದ್ದು ಪುರಾತನ ಸಾಹಿತ್ಯಕ್ಕಾಗಿ, ಮತ್ತೆ ಅದನ್ನ ಹಾಸ್ಯ ಪ್ರಜ್ಞೆಯ ಬರವಣಿಗೆಯ ಆಸಕ್ತಿ ಇವರಿಗೆ ಬೆಳೆದದ್ದು ಕೂಡ ಈ ಈಟನ್ ಕಾಲೇಜ್ನಲ್ಲಿ. ಮುಂದೆ 1728ರ ಸುಮಾರಿಗೆ ಇವರು ಕಾನೂನಿನ ಹೆಚ್ಚಿನ ಓದಿಗಾಗಿ ನೆದರ್ಲ್ಯಾಂಡಿನ ಲೇಡನ್ ವಿಶ್ವವಿದ್ಯಾಲಯಕ್ಕೆ ತೆರಳುತ್ತಾರೆ. ಆದರೆ ಬಹು ಹಣಕಾಸಿನ ಸಮಸ್ಯೆಯಿಂದಾಗಿ ಇವರು ಮತ್ತೆ ಇಂಗ್ಲೆಂಡಿಗೆ ಮರಳುತ್ತಾರೆ. ಇವರು ಇಂಗ್ಲೆಂಡ್ಗೆ ಮರಳಿದ ನಂತರದಲ್ಲಿ 1728ರ ಸುಮಾರಿಗೆ ಆಗಿನ್ನೂ ಲೈಸೆನ್ಸಿಂಗ್ ಆಕ್ಟ್ ಇನ್ನೂ ಜಾರಿಯಲ್ಲಿ ಇರದೇ ಇರೋ ಕಾರಣಕ್ಕೆ ಇವರು ನಾಟಕಕಾರರಾಗಿ ತಮ್ಮ ಸಾಹಿತ್ಯವನ್ನ ಆರಂಭಿಸ್ತಾರೆ. ನಾಟಕಕಾರರಾಗಿ ಇವರು ಸುಮಾರು 25ಕ್ಕೂ ಹೆಚ್ಚಿನ ನಾಟಕಗಳನ್ನ ಇವರು ರಚಿಸ್ತಾರೆ. ಆದ್ರೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವುಗಳಲ್ಲಿ ನಾವು ನೋಡೋದಾದ್ರೆ ದ ಟ್ರಾಜಿಡಿ ಆಫ್ ಟ್ರಾಜಿಡೀಸ್ ಅಥವಾ ದ ಲೈಫ್ ಅಂಡ್ ಡೆತ್ ಆಫ್ ಟಾಮ್ ಥಮ್ ದ ಗ್ರೇಟ್ ಇವ್ರದ್ದು 1731ರ ಕೃತಿಯಾಗಿರ್ಬೋದು, ಅಥವಾ ಪ್ಯಾಸ್ಕ್ವಿನ್ ಅಂತಕ್ಕಂಥ 1736ರ ಕೃತಿಯಾಗಿರ್ಬೋದು. ಇದರ ಜೊತೆಗೆ ದ ಹಿಸ್ಟೋರಿಕಲ್ ರಿಜಿಸ್ಟರ್ ಆಫ್ ದ ಇಯರ್ 1736 ಅನ್ನುವಂಥ ಕೃತಿಯು ಕೂಡ ಆಗಿದೆ. ಇದು ಆಗಿನ ಕಾಲದ ಪ್ರಧಾನಿಯಾಗಿದ್ದಂಥ ರಾಬರ್ಟ್ ವಾಲ್ಪೋಲ್ ಅವರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥ ಒಂದು ನಾಟಕ ಆಗಿದೆ. ಇದರ ನಂತರದಲ್ಲಿ ನಾಟಕಗಳ ಮೇಲೆ 1737ರಲ್ಲಿ ಬಹು ಬಿಗಿಯಾದಂತಹ ಒಂದು ಕಾನೂನನ್ನ ಜಾರಿಗೊಳಿಸ್ತಾರೆ, ಲೈಸೆನ್ಸಿಂಗ್ ಆಕ್ಟ್ ಅಂತ ಹೇಳಿ. ಅಲ್ಲಿಂದ
ಈ ನಾಟಕಗಳ ಸೃಜನೆ ಕಡಿಮೆಯಾದಂತೆಲ್ಲ ಇನ್ನು ಇಮ್ಯಾಜಿನೇಟಿವ್ ಆಗಿರ್ತಕ್ಕಂತಹ ಬರಹಗಳು ಮತ್ತು ನೈಜ ಜೀವನಕ್ಕೆ ಸಂಬಂಧಿಸಿದಂತಹ ಬರಹಗಳು ಮತ್ತು ಬಹುವ್ಯಾಪಿಯಾಗಿ ವಿಶಾಲವಾಗಿರ್ತಕ್ಕಂತಹ ಕೃತಿಗಳ ರಚನೆ ಅಲ್ಲಿ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಕಾದಂಬರಿ ಎಡೆಗೆ ಸಹಜವಾಗಿಯೇ ಮತ್ತು ಅಲ್ಲಿನ ಸಾಮಾಜಿಕ ಆವರಣ ಹೆನ್ರಿ ಫೀಲ್ಡಿಂಗ್ ಅವರನ್ನ ಈ ನಾವೆಲ್ನ ಕಡೆಗೆ ತಂದೊಡ್ಡುತ್ತೆ. ಮುಂದೆ ನಾವೆಲ್ನ ಬರವಣಿಗೆಗೆ ಸೇರುವ ಮುಂಚೆ ಇವರು ಬ್ಯಾರಿಸ್ಟರ್ ಆಗಿ ಅಥವಾ ಅಂದ್ರೆ ವಕೀಲರಾಗಿ ಕೂಡ ತಮ್ಮ ಸೇವೆಯನ್ನ ಮಿಡಲ್ ಟೆಂಪಲ್ ಅನ್ನುವಂಥದ್ರಲ್ಲಿ ಆರಂಭಿಸ್ತಾರೆ. ಮುಂದೆ ತಮ್ಮದೇ ಆದಂತಹ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ, ದ ಚಾಂಪಿಯನ್ ಅಂತ ಹೇಳಿ. ಅದಾದ ನಂತರದಲ್ಲಿ ಇವರಿಗೆ ಜೀವನದ ಕುರಿತಾದಂತಹ ತಿರುವುಗಳು ಬಹಳಷ್ಟು ಹೆಚ್ಚಿಗೆ ಇವರು ರೋಮನ್ ಸಾಹಿತ್ಯದಿಂದ ಮತ್ತು ಅಗಸ್ಟನ್ ಲಿಟರೇಚರ್ ಅಂತ ನಾವೇನ್ ಕರಿತೀವಿ ಅಲ್ಲಿಂದ ಹೆಚ್ಚಿನ ಪ್ರಭಾವವನ್ನು ಇವರು ಪಡ್ಕೊಳ್ತಾರೆ. ಇದರಿಂದಾಗಿ ಇವರ ಮೊದಲ ಕೃತಿಯಾಗಿ 1740ರಲ್ಲಿ ಪಮೇಲಾ ಅನ್ನುವಂತ ಒಂದು ಕೃತಿಗೆ ವಿರುದ್ಧವಾಗಿ ಅಥವಾ ಅದಕ್ಕೆ ಒಂದು ಸೀಕ್ವೆಲ್ ಆಗಿ ನಾವೊಂದು ಕೃತಿಯಲ್ಲಿ ಕಾಣ್ತೇವೆ. ಅದನ್ನ ನಾವು ಇಲ್ಲಿ ಬಹಳಷ್ಟು ರೀತಿಯಲ್ಲಿ ನೋಡೋದಾದ್ರೆ ಪ್ಯಾರೋಡಿ ಅಂತ ಕರೆಯೋದಾದ್ರೆ ಶಮೇಲಾ ಅನ್ನುವಂತಹ 1741ರ ಕೃತಿಯನ್ನ ಇವರು ಬರೆದು ಸ್ಯಾಮ್ಯುಯಲ್ ರಿಚರ್ಡ್ಸನ್ ಹಾಗೆ ಇವರು ಕೂಡ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಮೊದಲ ಕೃತಿ ಶಮೇಲಾ ಆಗಿರುತ್ತೆ. ಮತ್ತೆ ಇವರು ಮುಖ್ಯವಾಗಿ ನೋಡೋದಾದ್ರೆ ಒಂದಷ್ಟು ಕಾದಂಬರಿಗಳನ್ನ ಪ್ರಮುಖವಾದವುಗಳು ಅಂತ ನಾವಿಲ್ಲಿ ಕರಿಬಹುದು. ಕೊನೆಯದಾಗಿ ಜೋಸೆಫ್ ಆಂಡ್ರ್ಯೂಸ್ 1742ರಲ್ಲಿ ರಚಿಸ್ತಾರೆ. ಸದ್ಯ ಇವತ್ತಿನ ಮಾಲಿಕೆಯಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ. 1749ರಲ್ಲಿ ಟಾಮ್ ಜೋನ್ಸ್ ಅನ್ನ ಇವರು ರಚಿಸ್ತಾರೆ. ಇದು ಕೂಡ ಅತ್ಯಂತ ಮಹತ್ವದ ಕೃತಿ ಇವರದಾಗಿರುತ್ತೆ. ಹಾಗಾಗಿ ಇವೆಲ್ಲವುಗಳು ಪಿಕ್ಯಾರಸ್ ನೇಚರ್ದವು, ಅಲೆಮಾರಿ ಜನಾಂಗದ ಒಂದು ಸಾಹಿತ್ಯವನ್ನ, ಅಲೆಮಾರಿ ಜೀವನದ ನೈಜತೆಯನ್ನ ಕಟ್ಟಿಕೊಡ್ತಕ್ಕಂಥ ಒಂದು ಸಾಹಿತ್ಯದ ಪ್ರಕಾರ ಇಲ್ಲಿ ಸೃಷ್ಟಿಯಾಗ್ತವೆ. ಇನ್ನು ಮುಂದುವರೆದು ನೋಡೋದಾದ್ರೆ ಇವುಗಳನ್ನ ಆಧುನಿಕವಾಗಿ ನೋಡೋದಾದ್ರೆ ಇವುಗಳಿಗೆ ಬಿಲ್ಡಿಂಗ್ಸ್ ರೋಮನ್ ಅಂತ ಕೂಡ ಕರೀತಾರೆ. ಹೀಗಾಗಿ ವ್ಯಕ್ತಿಯ ಜೀವನದ ಬೆಳವಣಿಗೆಯನ್ನ ಸಾಹಿತ್ಯಾತ್ಮಕ ರೂಪದಲ್ಲಿ ದಾಖಲಿಸುವಂತ ಪ್ರಯತ್ನದ ಸಾಹಿತ್ಯಕ್ಕೆ ನಾವಿಲ್ಲಿ ಬಿಲ್ಡಿಂಗ್ಸ್ ರೋಮನ್ ಸಾಹಿತ್ಯ ಅಂತ ಕೂಡ ಕರಿತೀವಿ. ಹೀಗಾಗಿ 1751ರಲ್ಲಿ ಇವರ ಮತ್ತೊಂದು ಕೃತಿ ಅಮೇಲಿಯಾ ಬರುತ್ತೆ. ಇದು ಪತ್ನಿಯ ಪ್ರೀತಿ, ಕುಟುಂಬದ ಮಹತ್ವ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಒಂದು ದುಸ್ಥಿತಿಯ ಕುರಿತಾದಂತ ಗಂಭೀರ ಚಿಂತನೆಗಳನ್ನ ಈ ಕಾದಂಬರಿ ಓದುಗರಿಗೆ ನೀಡಬಯಸುತ್ತೆ. ಹೀಗಾಗಿ ಇವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಬಹು ಹೆಸರುವಾಸಿಯಾಗಿ ಗಳಿಸಲಿಕ್ಕೆ ಕಾರಣ ಏನಂದ್ರೆ ಅವರ ನಿರೂಪಣಾ ಶೈಲಿ. ಓಮ್ನಿಸಿಯಂಟ್ ನರೇಟರ್ ಅಂತ ನಾವೇನ್ ಕರಿತೀವಿ ಅಥವಾ ಸರ್ವಜ್ಞನಾಗಿರ್ತಕ್ಕಂತಹ ಶತಮಾನದ ದೊಡ್ಡವರ ಸಣ್ಣತನ ಹಾಗೂ ಸಣ್ಣವರ ದೊಡ್ಡತನಗಳನ್ನ ಮಾನವೀಯ ಸ್ವಭಾವಗಳಲ್ಲಿ ಹುಡುಕಿದಂತಹ ಶ್ರೇಷ್ಠ ಬರಹಗಾರ ಯಾರಾದರೂ ನಮ್ಗೆ ಇದ್ದಾರೆ ಅಂದ್ರೆ ಅದು ಹೆನ್ರಿ ಫೀಲ್ಡಿಂಗ್ ಅವರು. ಹೀಗೆ 1748ರ ಸುಮಾರಿಗೆ ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಮುಂದೆ ಇವರು ತಮ್ಮದೇ ಆಗಿರ್ತಕ್ಕಂತಹ ಮೊದಲ ಪೊಲೀಸ್ ಬೆಂಗಾವಲು ಪಡೆ ಅಂತ ನಾವೇನ್ ಕರಿತೀವಿ ಅದಕ್ಕೆ ಪೋಸ್ಟ್ ಬೀಟ್ ರನ್ನರ್ಸ್ ಅಂತ ಕರೀತಾರೆ. ಈ ಪೋಸ್ಟ್